बळ्ळारी नाला काँक्रिटीकरण करण्याचा जो प्रस्ताव सरकारला पाठवलेला आहे अनेक वर्षापासून प्रलंबित आहे. तर याला काय तर नवीन मार्ग शोधण्याच्या दृष्टिकोनातून आज मी मुडाच्या बैठकीमध्ये हा प्रस्ताव मांडलेला आहे आणि DPR रेडी करून या काँक्रिटीकरण करण्याच्या दृष्टिकोनातून सर्वे आणि बाकीचे जे कामं आहेत त्यासाठी डिटेल प्रोजेक्ट रिपोर्ट करण्यासाठी आज मुडामध्ये ह्याला मंजुरी मिळालेलं आहे आणि काही दिवसातच सर्वे आणि बाकीच्या कामाला सुरुवात होईल. एकदा डिटेल प्रोजेक्ट रिपोर्ट आलं तर त्यानंतर काँक्रिटीकरण कामाला सुरुवात होईल आशा बाळगतो. आणि या सर्वे करत असताना आणि करताना शेतकरी बांधव आहेत त्यांचं सहकार पाहिजे आणि या भागातील शेतकऱ्यांना संपर्क करून त्यांना विश्वासात घेऊनच हे काम करण्यात येईल. ಉದ್ಧಾರ ಮಾಡಬೇಕು ಅನ್ನುವಂಥ ಹೋರಾಟವನ್ನು ನಿರಂತರವಾಗಿ ಕೂಡ ಹೋರಾಟ ಮಾಡಿದ್ದೀವಿ. ನಿಮ್ಮ ಹೋರಾಟದಾಗ ಕೂಡ ನಮ್ಮ ರವೀಂದ್ರ ಪಕ್ಷ ಊರಿನ ಪಾದಯಾತ್ರೆ ಬರ್ತಕ್ಕಂಥ ಒಂದು ಸಂದರ್ಭ ಅವಾಗ ಕೂಡ ನಾವು ಕೂಡ ಪಾದಯಾತ್ರೆ ಒಳಗೆ ಭಾಗವಹಿಸಿ ನಮ್ಮ ಜೊತೆ ಇಲ್ಲಿ ಕಾರ್ಯಕ್ರಮ ಮಾಡಿರಿ ಅಥವಾ ಭಾಗವಹಿಸಿದ್ದು ರಾತ್ರಿ ಸಂದರ್ಭ ಭೂಮಿ DC ಅವರು ಕೂಡ ಇಲ್ಲಿ ಕರ್ಕೊಂಡ್ಬರ್ತಕ್ಕಂಥ ಸಂದರ್ಭ ರಾತ್ರಿ 12 ಗಂಟೆ ಬಹುಶಃ 11:30 ಗಂಟೆ ರಾತ್ರಿ 11:30 ಬಹುಶಃ 12 ಗಂಟೆ ಆಗಿತ್ತು. ಆ ಸಂದರ್ಭದಾಗ ಕೂಡ EC ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ಸುಮಾರು ಎಲ್ಲ ಲೀಡರ್ಗಳು ಕೂಡ ಅವತ್ತು ಇದ್ದರು. ಅವತ್ತು ಕೂಡ ಚರ್ಚೆ ಮಾಡಿದ್ವಿ. ಇದ್ರ ಬದಲ ನಾನು ಕೂಡ ಅವಾಗ ಹೋರಾಟ ಇಲ್ಲಿ ನಡೀತಕ್ಕಂಥ ಸಂದರ್ಭದಾಗ ಸುಮಾರು ಯಾರು ಕೂಡ ಒಂದು ಟೀಮ್ ಬರಬೇಕಾಗಿತ್ತು. ರಾಜ್ಯದ ಮುಖ್ಯಮಂತ್ರಿ ಅವರು ಭೇಟಿಯಾಗಿ ಬರಬೇಕಾಗಿತ್ತು. ಬಹುಶಃ ಅವಾಗ ನಿಮ್ಮವರ ಕೆಲವು ಲೀಡರ್ಗಳು ತಪ್ಪು ನಾನು ಏನೋ ಒಂದು ವಿಚಾರಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಅವರು ಬರಲಿಲ್ಲ. ನಾವು ಸ್ಪೆಷಲ್ ಆಗಿ SP ಅವರಿಗೆ DC ಅವರಿಗೆ ಹೇಳಿ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತಗೊಂಡ ನೀವು ಯಾರೂ ಬರಲ್ದಾರಕ್ಕೆ ನಾವು ಒಬ್ಬ ನಮ್ಮ ಕೈಯಾಗಿ ಏನು ಡಾಕ್ಯುಮೆಂಟ್ಸ್ ಇಲ್ಲ ಏನೂ ಇಲ್ಲ. ಆ ಸಂದರ್ಭದಾಗ ನಾನು ಸ್ವತಃ CM ಅವರು ಭೇಟಿಯಾಗಿ 5 ನಿಮಿಷ ಮಾತಾಡ್ಬೇಡಿ. ಅವ್ರು ಕೇಳಿ ಏನು ಡಾಕ್ಯುಮೆಂಟ್ಸ್ ಇದ್ರೆ ತೊಗೊಂಬರಿ, ಬೆಂಗಳೂರಿಗೆ ಬರ್ರಿ, ಆದ್ರೆ ಇಲ್ಲಿ ಆಗಲಿಲ್ಲ ಅಂತಂದ್ರೆ ಅವ್ರ ಮುಂದೆ ಸೇರಿದ್ರು. ನಾವು ಕಾರ್ಯಕ್ರಮ ಸಂದರ್ಭದಾಗ ಕೂಡ ಅವ್ರು ಬರಕ್ಕೆ ಆಗಲಿಲ್ಲ. ದಯವಿಟ್ಟು ನನ್ನ ಏನು ವಿಚಾರಪ್ಪ ಅಂತಂದ್ರೆ ಈಗೆಲ್ಲರೂ ಕೂಡ ಉಪಯೋಗ ತಗೋರಿ. ಯಾಕಂದ್ರೆ ನಾವು 9 ಹಳ್ಳಿ ಜನ ಒಂದು ಸಂಘಟನೆ ಇದ್ರಿ. ನಮ್ಮ ಕಡೆ ಸಾವಿರಾರು ಹಳ್ಳಿಗಳು ಸಂಘಟನೆ ಇರ್ತಕ್ಕಂಥ ಎಲ್ಲ ಮುಖಂಡರಿದ್ದಾಗ ಕೂಡ ನೀವು ನಮ್ಮನ್ನು ಕೂಡ ಇದ್ರೊಳಗೆ ಸೇರಿಸ್ಕೊಂಡು ಉಪಯೋಗ ತಗೋರಿ. ಯಾಕಂದ್ರೆ ಭೂಮಿ ನಿಮಗೆ ಹಾಕ್ಬೇಕಾಗಿತ್ತು. ನಮಗೆ ಭೂಮಿ ಉತ್ತಾರ ಬಂದಪ್ಪ ಅಂತಂದ್ರೆ ನಮಗೂ ಕೂಡ ನಮ್ಮ ರೈತರು ನ್ಯಾಯ ಸಿಕ್ಕಪ್ಪ ಅನ್ನುವಂಥದ್ದು ನೆಮ್ಮದಿ ಇರ್ತದೆ. ದಯವಿಟ್ಟು ಇಲ್ಲಿ ಯಾರು ಕೂಡ ತಪ್ಪು ಭಾವಿಸುವ ಅವಶ್ಯಕತೆ ಇಲ್ಲ. ತಪ್ಪು ಭಾವಿಸಿರಪ್ಪ ಅದನ್ನ ನಮಗೇನು ಲಾಭ ಇಲ್ಲ. ಯಾರು ರೊಕ್ಕ ಕೊಡೋದಿಲ್ಲ, ಅದನ್ನ ತಲೆಯಾಗಿನ ತೆಗಿರಿ. ಇದಕ್ಕೆ ಯಾರ ರೈತ ಸಂಘದವ್ರು ಹೋಗ್ತಾರೋ ಅವನ ಕಡೆ ರೊಕ್ಕ ತಿಂತಾರೆ, ಅವನ ಕಡೆ ಅವನ ರೊಕ್ಕ ತಿನ್ನೋದಿಲ್ಲ, ತಿನ್ನಾಕ್ ಬರೋದಿಲ್ಲ. ಯಾಕಂದ್ರೆ ಭೂಮಿಯನ್ನು ಈಗಾಗಲೇ ನೀವು ಅದನ್ನು ಬಿತ್ತನೆ ಮಾಡಿದ್ರಿ, ಉಳ್ಳಾಕ್ರಿ, ಎಷ್ಟೋ ವರ್ಷದಿಂದ ಉಳ್ಳಾಕ್ರಿ, ಅದು ಭೂಮಿ ನಿಮಗೆ ಆಗ್ಬೇಕಾಗಿ ಅನ್ನುವಂಥದ್ದು ಕೂಡ ಈ ಹೋರಾಟ ಇರ್ತೀರಿ. ಈ ಹೋರಾಟದಲ್ಲಿ ಪಾಪ ತಾವೆಲ್ಲ ದಿನಕ್ಕೆ ಕಷ್ಟ ಅನುಭವಿಸ್ತೀರಿ. ಅನುಭವಿಸ್ತಿದ್ರು ಇದು ಎಷ್ಟು ವರ್ಷ ಅನುಭವಿಸ್ತೀರಿ, ಇದು ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಈಗಾಗಲೇ ಮುಂಚೆ ನಿಮ್ಮ CPI ಸಾಹೇಬ್ ಕೂಡ ಅಲ್ಲಿ SP ಅವ್ರ ಕಡೆ ಬಂದಿರು. ಅವರು ಕೂಡ ಕೆಲವು ಪ್ರಾಬ್ಲಮ್ಗಳು ಈ ರೀತಿ ಇದು ಹೈಕೋರ್ಟ್ ಅವನ್ನೆಲ್ಲ ನಾವು ಇದು ಮಾಡ್ತೀವಿ ಹಂಗಾಗಿ ಹೇಳತ್ತಿದ್ರು. ನಾನೇ ಕೂಡ ಅದನ್ನ ಬೇಡ ಏನು ಮಾಡಕ್ ಹೋಗ್ಬೇಡ್ರಿ, ರೈತರು ತೊಂದರೆ ಪಾಪ ಅವ್ರಿಗೆಲ್ಲ ಕೆಲವು ವಿಚಾರಗಳು ಗೊತ್ತಿರೋದಿಲ್ಲ. ಹೀಗಾಗಿ ಅಚಾನಕ್ ಇರ್ತೈತಿ. ಅವ್ರು ಏನಾರೇ ಮಾಡಿ ಅದನ್ನ ತಕ್ಷಣ ಅವ್ರಿಗೆ ಏನು ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನೋಂಥದನ್ನ ನೀವು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ರಿ ಅಂತೇಳಿ SP ಅವರಿಗೆ ನಾವು ಕಿಶನ್ ನಲ್ಲಿ ರೈತರೆಲ್ಲ ಭೇಟಿ ಆದ DC ಅವ್ರಿಗೆ ಕೂಡ ಜಿಲ್ಲಾಧಿಕಾರಿ ಅದಕ್ಕೆ DC ಅವ್ರು ಬಹುಶಃ ಇವತ್ತ ನಾಳೆ 2 ದಿನ ರಜಾ ಇರೋದ್ರಿಂದ ಬಹುಶಃ ಅವರ ಶನಿವಾರ ಕೂಡ ಬರ್ತಿರ್ಬೇಕು. ಇದು ಕೂಡ ಇವತ್ತು ಚರ್ಚೆ ಮಾಡಿದ್ರು. ಯಾಕಂತಂದ್ರೆ ನೀವು ಇಲ್ಲ ಅಂತಂದ್ರು ನಮಗೆ ಸಂಬಂಧ ಇಲ್ಲ ಅನ್ನುವಂಥದ್ದಲ್ಲ. ನಾವು ನಮ್ಮ ಭಾಗದಾಗಿ ಎಲ್ಲಿ ಜಿಲ್ಲೆಯೊಳಗೆ ಅನ್ಯಾಯ ಆಕತಿ ನಾವು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ. ದಯವಿಟ್ಟು ಈಗ ರವಿ ಕಂಬಳಿ ಅವರಾಗಲಿ, ನಮ್ಮ ಅಧ್ಯಕ್ಷ ಆಗಲಿ, ಇವರೆಲ್ಲರೂ ಕೂಡ ನಾವೆಲ್ಲ ಜೊತೆ ಕೆಲಸ ಮಾಡಿದವ್ರನ್ನ ಯಾರು ಕೂಡ ಬೇರೆದವರಲ್ಲ. ಮತ್ತು ನಾವು ಯಾರು ಕೂಡ ಯಾವ ಅಧಿಕಾರಿಗಳ ಕಡೆ ಯಾವ ರಾಜಕಾರಣಿ ಕಡೆ
ಲಂಚ ತಿಂದು ಸಂಘಟನೆ ಮಾಡ್ತಕ್ಕಂಥ ಲೀಡರ್ಗಳು ಅಲ್ಲ. ಆ ಮೊನ್ನೆ ಕೇಳ ಅಧಿವೇಶನ ಸಂದರ್ಭದಾಗ 20-30 ಸಾವಿರ ಜನ ಸೇರಿಸಿದ್ರು. ಈ ರಾಜ್ಯದ ರೈತರು ಬಂದಿರು, ಮಾರಿ ಎಲ್ಲ ರಾಜ್ಯಾಧ್ಯಕ್ಷಗಳು, ಎಷ್ಟೋ ಲೀಡರ್ಗಳು ಕೂಡ ಬಂದಿರು. ಸರ್ಕಾರಕ್ಕೆ ಭಯ ತರ್ತಕ್ಕಂಥದ್ದು ಮಾಡಿದ್ದೀವಿ. ಬಹಳಷ್ಟು ವಿಚಾರಗಳಾಗ ಕೂಡ ಗಂಭೀರತೆ ಐತಿ. ಕಂಬದಲ್ಲಿ ಕೂಡ ಇದೇನು 9 ಗ್ರಾಮದ ಹಳ್ಳಿ ಸಮಸ್ಯೆ ಐತಿ, ರೈತರಿಗೆ ಉದ್ಧಾರ ಆಗ್ಬೇಕು ಅನ್ನುವಂಥ ಹೋರಾಟ ಐತಿ. ನಮಗೂ ಕೂಡ ನಾವು ನಿಮ್ಮ ಜೊತೆ ನಿರಂತರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ. ದಯವಿಟ್ಟು ನಮ್ಮನ್ನು ಕೂಡ ವಿಶ್ವಾಸ ಎಲ್ಲರೂ ನನ್ನೊಬ್ಬನ ಸಂಘಟನೆ ಅಂತ ಹೇಳ್ತಿಲ್ಲ, ಎಲ್ಲರೂ ವಿಶ್ವಾಸ ತಗೊಂಡ ನಿಮ್ಗೆ ನ್ಯಾಯ ಸಿಗ್ಬೇಕು ಅನ್ನುವಂಥ ಯಾಕಂತಂದ್ರ ಈ 9 ಹಳ್ಳಿ ನೀವು ಒಟ್ಟ ಸೀಮಿತ ಆದ್ರಪ್ಪ ಅಂತಂದ್ರ ನಿಮಗೆ ಬೆಂಬಲ ಸಿಗುದಿಲ್ಲ. ರಚನೆ ಘಟನೆ ಸಂದರ್ಭದಾಗ ನೀವು ಸೆಷನ್ ನಡೆದಾಗ 15 ಮಂದಿ ಸುಮಾರು ಅರೆಸ್ಟ್ ಆಗಿ ರೈತರ ಪಾಪ ಒಳಗೆ ಹೋಗಿ ಬಂದ್ರ ಒಂದು ಯಾರು ಪರಿಸ್ಥಿತಿಲ್ಲ. ಯಾಕಂದ್ರೆ ನೀವು ವಿಶ್ವಾಸ ಇಲ್ಲಕ್ಕ ನಾವೇನು ಮಾಡ್ಲಿಕ್ಕೆ ಸಂದರ್ಭ ಬರಲಿಲ್ಲ. ನೀವು ಇವತ್ತ ನನಗೇನ ಇಲ್ಲಿ ಬರೋದಿದ್ರೆ ನನಗೊಂದು 10 ಎಕರೆ ಜಮೀನು ಕೊಡ್ರಿ ಅಂತೇಳಿ ನಾವು ಯಾರು ಹೇಳೋದು ನಮ್ಮದ ನಮಗೆ 10 ಎಕರೆ ಜಮೀನು ಅದಾವು, ನಮ್ಮ ಭೂಮಿ ಅದಾವು, ಅವನ ನಾವು ಅಲ್ಲಿ ಹೋಗಿ ಬಂದು ನಿಮಗೆ ಆಗ್ಬೇಕಾಗಿತ್ತು ಅಂದ್ರೆ ನಮ್ದು ಹೋರಾಟ. ನಮ್ಗ ಇದ್ರ ಬದಲ ನಮಗೂ ನೋವು ಇರ್ತೈತಿ. ಇವತ್ತು ತಾಯಿಯಿಂದ ಇರ್ತಾವ, ಇವತ್ತು 4ನೇ ದಿನ ಇವತ್ತು 70-60 ವಯಸ್ಸಾಗಿರ್ತಕ್ಕಂಥ ನಮ್ಮೆಲ್ಲ ಅಜ್ಜಿಗಳು ಕೂತ್ರಿ. ನಮ್ಮ ಹೋರಾಟಗಾರರಿಗೆ ಇಷ್ಟೆಲ್ಲ ದೊಡ್ಡ ಸಂಘಟನೆ ಇದ್ದ ಈ ಜಿಲ್ಲಾ ಆಡಳಿತ ಇರ್ಬೋದು, ಈ ಭಾಗದ ಶಾಸಕರು ಇರಲಿ, ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅವರು ಇರಲಿ, ಇದನ್ನೆಲ್ಲ ಯಾಕ ಒಂದು ಕುಂಠಿತಾಗತೈತಿ ಅನ್ನೋದು ಕೂಡ ಅಭ್ಯಾಸ. ನನ್ನ ಏನು ವಿಚಾರಪ್ಪ ಅಂತಂದ್ರ ಇದನ್ನ ಜಿಲ್ಲಾಧಿಕಾರಿ ಮತ್ತು SP ಅವ್ರು ಕುಂತು ಇದು ಯಾವ ಮಟ್ಟದಾಗ ಮಾಡಿದ್ರೆ ಸರಿ ಆಗ್ತೈತಿ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡ್ಬಿಟ್ಟಿದೆ. ಇವತ್ತು ತಹಶೀಲ್ದಾರ ಇವ್ರು ತಳಮಟ್ಟ ಅಧಿಕಾರಿಗಳು ಇವ್ರು ಒಬ್ಬರಿದ್ರೆ ಸಾಲಾಗುವಂಥದ್ದಲ್ಲ. ಇವ್ ಮನಸ್ಸು ಮಾಡ್ರೆ ಬೆಳಿಗ್ಗೆ ಉತ್ತಾರ ಬರುವಂಗೇನ್ರಿ ಇವ್ ಕೊಡಂಗಿತ್ತಪ್ಪ ಅಂತಂದ್ರೆ ಸಹಿ ಮಾಡಿ ಒಂದೊಂದು ಸಹಿ ಮಾಡಿಸಿ ಕೂಡ ನಾವು ಹೇಳಿ ಕೊಡಿಸ್ಬೋದು. ಇದು ಹಗುರವಾದ ವಿಚಾರ ಅಲ್ಲ. ಈಗಾಗಲೇ ಕೋರ್ಟ್ ಕೂಡ